ಸ್ನೇಹಿತರೆ, ಹಾರ್ಟ್ ಸರ್ಜರಿ ಮಾಡುವಾಗ ವ್ಯಕ್ತಿ ಕಣ್ಬಿಡಬಹುದಾ? ಎಸ್, ಇಂಥ ಒಂದು ವಿಚಿತ್ರ ಸಂಗತಿಯನ್ನ ಮಾಜಿ ವಿಶ್ವಸುಂದರಿ ಬಾಲಿವುಡ್ ನಟಿ ಸುಷ್ಮಿತಾ ಸೇನ್ ಹೇಳ್ಕೊಂಡಿದ್ದಾರೆ. ಡಾಕ್ಟರ್ಸ್ ತಮಗೆ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಎಚ್ಚರವಾಗೇ ಇದ್ದೆ, ಬೇಗ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದ್ದಾರೆ. ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಆಗ್ತಿದೆ. ಇಲ್ಲಿ ಎದೆ ಬಗೆದು ಹಾರ್ಟ್ನ ರಿಪೇರಿ ಮಾಡ್ತಿರೋ ಟೈಮ್ನಲ್ಲಿ ಎಚ್ಚರ ಇದ್ದೆ, ನಾನು ಮಾತಾಡ್ತಿದ್ದೆ, ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದ್ದಾರೆ. ಬಹಳ ಟ್ರೆಂಡ್ ಆಗ್ತಿದೆ ಇದು ಅವ್ರು ಹೇಳಿರೋದು. ಹಾಗಾದರೆ ಹಾರ್ಟ್ ಸರ್ಜರಿ ಮಾಡುವಾಗ ಹೇಗೆ ಒಬ್ಬ ವ್ಯಕ್ತಿ ಎಚ್ಚರ ಇರೋದು? ಎಚ್ಚರಾವಸ್ಥೆಯಲ್ಲಿ ಆಪರೇಷನ್ ಮಾಡಿಸ್ಕೋಬೋದಾ? ಸುಷ್ಮಿತಾ ಸೇನ್ ಹೇಳಿದೇನು? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಆಪರೇಷನ್ ಮಾಡುವಾಗ ಎಚ್ಚರ ಇದ್ದೆ, ವೈರಲ್ ಆದ ಮಾಜಿ ಭುವನ ಸುಂದರಿ ಸುಷ್ಮಿತಾ ಸೇನ್ ಯಾರಿಗೂ ಗೊತ್ತಿಲ್ಲ ಹೇಳಿ. 1994ರಲ್ಲಿ ಭಾರತಕ್ಕೆ ಇವರು ಮೊದಲ ಮಿಸ್ ಯೂನಿವರ್ಸ್ ಕಿರೀಟ ಗೆದ್ದು ತಂದಿದ್ರು. ವಿಶ್ವ ವೇದಿಕೆಯಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ರು. ಹಾಗೆ ಸುಷ್ಮಿತಾ ಬಾಲಿವುಡ್ನಲ್ಲೂ ಹಲವು ಹಿಟ್ ಫಿಲ್ಮ್ಗಳನ್ನು ಕೊಟ್ಟಿದ್ದಾರೆ. ಈವರೆಗೆ 30ಕ್ಕೂ ಅಧಿಕ ಫಿಲ್ಮ್ ಮಾಡಿದ್ದಾರೆ. 1996ರಲ್ಲಿ ದಸ್ತಕ್ ಚಿತ್ರದ ಮೂಲಕ ಶುರುವಾದ ನಟನಾ ಪಯಣ ಈವರೆಗೆ ನಿಂತಿಲ್ಲ. ಬೇಬಿ ನಂಬರ್ 1, ಮೈನೆ ಪ್ಯಾರ್ ಕಿಯಾ, ಈ ರೀತಿ ಹಲವು ಹಿಟ್ ಫಿಲ್ಮ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಬಳಿಕ ಆರ್ಯ ಅನ್ನೋ ಸೂಪರ್ ಹಿಟ್ ವೆಬ್ ಸೀರೀಸ್ ಕೂಡ ಮಾಡಿದ್ದಾರೆ. 2023ರಲ್ಲಿ ಇದೇ ವೆಬ್ ಸೀರೀಸ್ ಶೂಟಿಂಗ್ ವೇಳೆ ಹೃದಯಾಘಾತಕ್ಕೆ ಒಳಗಾಗಿದ್ರು. ಎಸ್, ಈಗ ಇದೇ ಅನುಭವದ ಬಗ್ಗೆ ಸುಷ್ಮಿತಾ ಸೇನ್ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ದಾರೆ. ಆಪರೇಷನ್ ವೇಳೆ ತುಂಬ ತಾಳ್ಮೆ ಕಳ್ಕೊಂಡಿದ್ದೆ. ಆಪರೇಷನ್ ನಡೆಸೋ ವೇಳೆ ನನಗೆ ಯಾವುದೇ ಅನಸ್ತೇಷಿಯಾ ಕೊಡಬೇಡಿ, ನಾನು ಎಚ್ಚರ ಇರಬೇಕು. ನನಗೆ ಆಪರೇಷನ್ ನಡೆಯುವಾಗ ಪ್ರಜ್ಞೆ ತಪ್ಪೋಕೆ ಇಷ್ಟ ಇರಲಿಲ್ಲ ಅಂತ ವೈದ್ಯರಿಗೆ ಹೇಳಿದ್ದೆ. ಇದೇ ಕಾರಣದಿಂದ ಹೃದಯಾಘಾತದಿಂದ ವಾಪಸ್ ಬದುಕಿ ಬಂದೆ. ನನ್ನ ಹತ್ರ 2 ಆಯ್ಕೆಗಳಿದ್ವು. ಒಂದು, ಪ್ರಜ್ಞೆ ತಪ್ಪದೆ ನೋವು ಅನುಭವಿಸೋದು. 2ನೇದು, ನಿದ್ರೆಗೆ ಜಾರಿ ಮತ್ತೆ ಯಾವತ್ತೂ ಏಳದೇ ಇರೋದು. ನಾನು ಆಪರೇಷನ್ ನಡೆದ ಪೂರ್ತಿ ಸಮಯ ಎಚ್ಚರ ಇದ್ದೆ. ಆಪರೇಟ್ ಮಾಡ್ತಿದ್ದ ಡಾಕ್ಟರ್ಸ್ ಜೊತೆಗೆ ಮಾತನಾಡ್ತಾನೆ ಇದ್ದೆ. ಬೇಗ ಆಪರೇಷನ್ ಮುಗಿಸಿ ಅಂತ ಹೇಳ್ತಾ ಇದ್ದೆ ಅಂತ ಸುಷ್ಮಿತಾ ಸೇನ್ ಹೇಳ್ಕೊಂಡಿದ್ದಾರೆ. ಆಂಜಿಯೋಪ್ಲಾಸ್ಟಿ ಏನಿದು? ಆಪರೇಷನ್ ನಡೆಯುವಾಗ ಯಾರು ಎಚ್ಚರ ಇರ್ತಾರೆ ಅಂತ ನೀವು ಕೇಳ್ಬೋದು. ಪ್ರತಿ ಸಲ ಆಪರೇಷನ್ನಲ್ಲೂ ರೋಗಿಯನ್ನು ಅನಸ್ತೇಷಿಯಾ ಕೊಟ್ಟು ಮಲಗಿಸಬೇಕು ಅಂತಿಲ್ಲ. ಅದರಲ್ಲೂ ನಟಿ ಸುಷ್ಮಿತಾ ಸೇನ್ ಆಂಜಿಯೋಪ್ಲಾಸ್ಟಿ ಆಪರೇಷನ್ ಮಾಡಿಸ್ಕೊಂಡಿದ್ರು. ಈ ಆಪರೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದರೆ, ವ್ಯಕ್ತಿಗೆ ಹೃದಯಾಘಾತ ಅಥವಾ ಹೃದಯದಲ್ಲಿ ಬ್ಲಾಕೇಜ್ ಇರೋದು ಕಂಡು ಬಂದಾಗ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ. ಹೃದಯದ ರಕ್ತನಾಳದಲ್ಲಿ ಆರ್ಟ್ರೀಸಲ್ಲಿ ಬ್ಲಾಕೇಜ್ ಉಂಟಾದಾಗ ಈ ಆಪರೇಷನ್ ಮಾಡ್ತಾರೆ. ದೇಹದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಬಿಲ್ಡಪ್ ಆದಾಗ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ಇದೆಲ್ಲ ಒಂದೇ ಸಲಕ್ಕೆ ಆಗಲ್ಲ, ಹಂತ ಹಂತವಾಗುತ್ತೆ. ರಕ್ತದ ಕೆಲಸ ದೇಹದ ಪ್ರತಿ ಮೂಲೆಗೂ ಆಕ್ಸಿಜನ್ ತಲುಪಿಸೋದು ನಿಮಗೆಲ್ಲ ಗೊತ್ತಿದೆ. ದೇಹದಲ್ಲಿ ಅನಗತ್ಯ ಫ್ಯಾಟ್ ಹೆಚ್ಚಾದಾಗ ಅದು ರಕ್ತದಲ್ಲೂ ಸೇರಿಕೊಳ್ಳುತ್ತೆ. ಆದರೆ ರಕ್ತ ಹೃದಯಕ್ಕೂ ಬಂದು ಸೇರುತ್ತಲ್ವಾ? ಪ್ರತಿ ಸಲ ಅಲ್ಲಿ ಹೃದಯದಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆದಾಗ ಹೃದಯದ ನಾಳಗಳಲ್ಲಿ ಸ್ವಲ್ಪ ಫ್ಯಾಟನ್ನು ಅಲ್ಲಿ ಅದರ ಟ್ರೇಸಸ್ನ ಉಳಿಸ್ತಾ ಹೋಗುತ್ತೆ. ಹೋಗ್ತಾ 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 ಆ ಫ್ಯಾಟ್ ಹಾಗೆ ಅದರ ರಕ್ತನಾಳಗಳ ಗೋಡೆಗಳಲ್ಲಿ ಅದು ದಪ್ಪ ಆಗಿ ಅಂಟ್ಕೊಳ್ತಾ ಬಂದು ರಕ್ತನಾಳಗಳು ಊದ್ಕೊಳ್ತವೆ. ಹಾರ್ಟ್ನಲ್ಲಿ ರಕ್ತ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಆವಾಗ ಹೃದಯ ಸ್ತಂಭನ ಆಗುತ್ತೆ. ಆದರೆ ಪ್ರತಿ ಬಾರಿಯೂ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಏನಿಲ್ಲ. ಕೆಲ ಬಾರಿ ಎದೆ ನೋವು, ಜೋರಾದ ಹೃದಯ ಬಡಿತ, ತಲೆ ತಿರುಗೋದು, ಸುಸ್ತು ಕೂಡ ಆಗುತ್ತೆ. ಮೊದಲೇ ಡಾಕ್ಟರ್ ಬಳಿ ಹೋದರೆ ಬ್ಲಾಕೇಜ್ ಸಣ್ಣ ಪ್ರಮಾಣದಲ್ಲಿದ್ದರೆ ಮೆಡಿಸಿನ್ ಮೂಲಕ ಕ್ಲಿಯರ್ ಮಾಡ್ತಾರೆ. ಇಲ್ಲಾಂದರೆ ಸಣ್ಣ ಬಲೂನ್ ಮೂಲಕ ಹೃದಯದಲ್ಲಿರೋ ರಕ್ತನಾಳದಲ್ಲಿ ಊದ್ಕೊಂಡಿರೋ ನಾಳವನ್ನು ಅಗಲ ಮಾಡ್ತಾರೆ. ವಾಪಸ್ ಊದ್ಕೊಳ್ಬಾರ್ದು ಅಂತ ಆ ಜಾಗದಲ್ಲಿ ಸ್ಟಂಟ್ ಹಾಕ್ತಾರೆ. ಈ ಸ್ಟಂಟ್ ನೋಡೋಕೆ ಒಂಥರ ಸ್ಪ್ರಿಂಗ್ ಇದ್ದ ಹಾಗಿರುತ್ತೆ. ಈ ಆಪರೇಷನ್ಗೆ ಹಾರ್ಟ್ ಓಪನ್ ಮಾಡಬೇಕು ಅಂತಿಲ್ಲ. ಕೈಯಿಂದ ಒಂದು ಸಣ್ಣ ಟ್ಯೂಬ್ ಕೆಥೆಟರ್ ಹಾಕ್ತಾರೆ. ನರದ ಒಳಗೆ ಹೋಗುತ್ತೆ. ಅದು ಕೈಯಿಂದನೂ ಹಾಕ್ಬೋದು, ಸೊಂಟದ ಭಾಗದಿಂದನೂ ಹಾಕ್ತಾರೆ, ತೊಡೆ ಭಾಗದಿಂದಲೂ ಕೂಡ ಹಾಕ್ತಾರೆ. ಅದು ಡಾಕ್ಟರ್ ಚಾಯ್ಸ್, ಅದು ಅವ್ರು ಡಿಸೈಡ್ ಮಾಡ್ತಾರೆ. ನರ ಅಂದರೆ ಈ ವೇನ್ಸ್ ಮೂಲಕ ಅದನ್ನು ತೊಗೊಂಡು ಹೋಗ್ತಾರೆ. ಎಲ್ಲಿ ಬ್ಲಾಕೇಜ್ ಇದೆ ಅಲ್ಲಿವರೆಗೂ ನರಮಂಡಲದ ವ್ಯವಸ್ಥೆಯನ್ನು ಬಳಸಿ ಕನೆಕ್ಟೆಡ್ ಇರುತ್ತಲ್ಲ, ನುಗ್ತಾರೆ ಒಳಗಡೆ, ನುಗ್ಗಿ ತಗೊಂಡು ಹೋಗಿ ಆ ಬ್ಲಾಕೇಜ್ ಇರೋ ಜಾಗ ತನಕನೂ ಹೋಗಿ ಬಲೂನ್ ರೀತಿ ಇನ್ಫ್ಲೇಟ್ ಮಾಡ್ತಾರೆ. ಇದರಿಂದ ಮುಂದೆ ಯಾವತ್ತೂ ರಕ್ತನಾಳ ಬಂದಾಗಿ ತೊಂದರೆ ಆಗಬಾರ್ದು ಅಂತ ಅದನ್ನು ಕ್ಲಿಯರ್ ಮಾಡಲಾಗುತ್ತೆ. ರೋಗಿ ಎಚ್ಚರ ಇರಬೇಕು. ಈಗ ಮರಳಿ ನಮ್ಮ ಪ್ರಶ್ನೆಗೆ ವಾಪಸ್ ಬರೋಣ. ಸುಷ್ಮಿತಾ ಯಾಕೆ ಎಚ್ಚರ ತಪ್ಪಿರಲಿಲ್ಲ ಅಂದರೆ, ಈ ಆಪರೇಷನ್ ವೇಳೆ ವ್ಯಕ್ತಿಯನ್ನ ಪೂರ್ತಿ ಮಲಗೋಕೆ ಬಿಡಲ್ಲ. ಬದಲಾಗಿ ಯಾವ ಜಾಗದಲ್ಲಿ ಟ್ಯೂಬ್ ಹಾಕೋಕೆ ಕಟ್ ಮಾಡ್ತಾರೋ ಅಲ್ಲಿ ಮಾತ್ರ ನೋವಾಗಬಾರ್ದು ಅಂತ ಅನಸ್ತೇಷಿಯಾ ಕೊಡ್ತಾರೆ. ಉಳಿದಂತೆ ವ್ಯಕ್ತಿ ಎಚ್ಚರ ತಪ್ಪಿರೋದಿಲ್ಲ. ಜೊತೆಗೆ ಆಂಜಿಯೋಪ್ಲಾಸ್ಟಿನಲ್ಲಿ ರೋಗಿಗೆ ವೈದ್ಯರೊಂದಿಗೆ ಮಾತಾಡ್ತಾ ಇರಬೇಕು. ಇದರಲ್ಲಿ ಉಸಿರು ತಗೊಳ್ಳಿ, ಬಿಡಿ, ನೋವಾಗ್ತಾ ಇದೆಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಗ ರೋಗಿ ಎಚ್ಚರ ಇರೋದು ಅವಶ್ಯಕ. ಇಲ್ಲಿ ಲೋಕಲ್ ಅನಸ್ತೇಷಿಯಾ ಯೂಸ್ ಮಾಡಲಾಗುತ್ತೆ. ವೈದ್ಯರು ಹೇಳೋ ಪ್ರಕಾರ ಇದನ್ನು ನೋವು ಕಮ್ಮಿ ಆಗಲಿ ಅಂತ ಕೊಡಲ್ಲ. ಬದಲಾಗಿ ಆಪರೇಷನ್ ನೋಡಿ ವ್ಯಕ್ತಿ ಗಾಬರಿ ಆದರೆ ಬ್ಲಡ್ ಪ್ರೆಷರ್ ಏರಿಳಿತ ಆಗುತ್ತೆ. ಅದರಲ್ಲೂ ಬೇರೆ ಹಾರ್ಟ್ ಒಳಗಡೆ ಆಪರೇಷನ್ ಮಾಡ್ತಾ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಮೈಲ್ಡ್ ಸೆಡೇಷನ್ ಮಾಡಲಾಗಿರುತ್ತೆ ಅಷ್ಟೇ. ಉಳಿದಂತೆ ಜನರಲ್ ಅನಸ್ತೇಷಿಯಾ ಎಲ್ಲ ಬಳಸಿರೋದಿಲ್ಲ. ಇದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾವುದೇ ವ್ಯಕ್ತಿಗೆ ಯಾವಾಗ ಬೇಕಾದರೂ ಹೆಲ್ತ್ ಇಶ್ಯೂಸ್ ಬರ್ಬೋದಲ್ವಾ?
ಜೀವನಕ್ಕೆ ಅಪಾಯ ಉಂಟಾಗ್ಬೋದಲ್ವಾ. ಅದೇ ಕಾರಣಕ್ಕೋಸ್ಕರ ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ಗಳು ಎರಡಿದ್ದಾವೆ. ಒಂದು ಹೆಲ್ತ್ ಇನ್ಶೂರೆನ್ಸ್, ಹೆಲ್ತ್ಗೆ ಏನಾದರೂ ಆದರೆ ಹಾಸ್ಪಿಟಲ್ ಬಿಲ್ನ ಭಯ ಬೇಡ, ಹಾಸ್ಪಿಟಲ್ನ ಬಿಲ್ಲನ್ನು ಇನ್ಶೂರೆನ್ಸ್ ಕಂಪ್ನಿ ಕಟ್ಟಲಿ ಅಂತ ಮಾಡಿಸೋದು. ಇನ್ನೊಂದು ಟರ್ಮ್ ಇನ್ಶೂರೆನ್ಸ್, ದುಡಿತಾ ಇರೋ ವ್ಯಕ್ತಿ ಅಚಾನಕ್ ಕಳ್ಕೊಂಡ್ಬಿಟ್ರೆ ಅವರ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಬೀದಿಗೆ ಬರಬಾರ್ದು ಅಂತ ಮಾಡಿಸೋದು. ಸೊ ಹೆಲ್ತ್ ಇನ್ಶೂರೆನ್ಸಲ್ಲಿ ನೀವು 5, 10, 20, 50 ಎಷ್ಟು ಲಕ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀರೋ ಅಷ್ಟು ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ನ ಬಿಲ್ ಇನ್ಶೂರೆನ್ಸ್ ಕಂಪನಿ ಕಟ್ಟುತ್ತೆ. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು 1 ಕೋಟಿಗೋ 2 ಕೋಟಿಗೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ತಿಂಗಳಿಗೆ 500-600 ರೂಪಾಯಿ ಎಲ್ಲ ಕಟ್ಟಿ ಅಷ್ಟರಿಂದ ಆರಂಭ ಆಗುತ್ತೆ. ಯಂಗ್ ಏಜ್ನಲ್ಲಿರೋರಿಗೆ ಏಜ್ ಇನ್ಕ್ರೀಸ್ ಆದಂಗೂ ಅದು ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಫರ್ ಕೂಡ ಇದೆ, GST ಕೂಡ 0 ಆಗಿದೆ. ನೀವು ಚೆಕ್ ಮಾಡ್ಬೋದು, ನಿಮ್ಮ ಏಜ್ ಎಲ್ಲ ಹಾಕಿ ನಿಮ್ಮ ಪ್ರೀಮಿಯಂ ಎಷ್ಟು ಅಂತ ಚೆಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು 1 ಕೋಟಿಗೋ 2 ಕೋಟಿಗೋ ಮಾಡಿಸಿದ್ದೀರಿ ಅಂತ ಹೇಳಿದ್ರೆ, ದುಡಿತಿರೋ ವ್ಯಕ್ತಿ ಇಲ್ಲ ಅಂತಾದರೆ ಅಷ್ಟು ಅಮೌಂಟ್ ಒನ್ ಶಾರ್ಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಫ್ಯಾಮಿಲಿಗೆ ಬರುತ್ತೆ. ಜಸ್ಟ್ ಅದನ್ನು ಬಡ್ಡಿಗೆ ಇಟ್ಕೊಂಡು ಅವರು FDಗೆ ಹಾಕ್ಕೊಂಡು ಬ್ಯಾಂಕಲ್ಲಿ ಬರೋ ಬಡ್ಡಿಲಿ ಅಲ್ಲಿ ಬಡ್ಡಿ ಕೊಟ್ಟು ಕಳ್ಕೊಳ್ಳೋದಲ್ಲ, ಬ್ಯಾಂಕಲ್ಲಿ ಇಟ್ಟು ಬರೋ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಬೋದು, ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ಬೋದು, ಅಥವಾ ನಾನಾ ಥರ ಬಳಸ್ಕೊಳ್ಬೋದು ಅದನ್ನು. ಸೊ ಪ್ರತಿಯೊಬ್ಬರು ಮಾಡಿಸ್ಲೇಬೇಕಾಗಿರೋ ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಈಗ GST 0 ಆಗಿದೆ, ಆಫರ್ ಕೂಡ ನಡೀತಾ ಇದೆ. ಅಲ್ಲಿ ಎಷ್ಟು % ಆಫ್ ಇದೆ ಅಂತ ಮೆನ್ಷನ್ ಮಾಡಿದ್ದೀವಿ ನೋಡಿ. ಆಸಕ್ತರು ಚೆಕ್ ಮಾಡಿ ಅಪ್ಲೈ ಕೂಡ ಮಾಡಬಹುದು. ಬನ್ನೀಗ ಕಂಟಿನ್ಯೂ ಮಾಡೋಣ. ಅನಸ್ತೇಷ್ಯ ಬಗ್ಗೆ ಮಾತಾಡ್ತಾ ಇದ್ವಲ್ಲ, 2 ಥರ ಅನಸ್ತೇಷ್ಯ ಬರುತ್ತೆ. ಒಂದು ಲೋಕಲ್ ಅನಸ್ತೇಷ್ಯ, ಇನ್ನೊಂದು ಜನರಲ್ ಅನಸ್ತೇಷ್ಯ. ಮಾಮೂಲಿ ಗಾಯ ಆದಾಗ ಸ್ಟಿಚ್ ಹಾಕೋಕೆ, ಡೆಂಟಲ್ ರಿಲೇಟೆಡ್ ಮೈನರ್ ಪ್ರೊಸೀಜರ್ ಹಾಗೂ ಕೆಲ ಕಣ್ಣಿನ ಆಪರೇಷನ್ಗಳಲ್ಲೂ ಕೂಡ ಲೋಕಲ್ ಅನಸ್ತೇಷ್ಯ ಯೂಸ್ ಮಾಡ್ತಾರೆ. ಹಾರ್ಟ್, ಬ್ರೈನ್, ಲಿವರ್, ಕಿಡ್ನಿ ಸೇರಿದಂತೆ ಯಾವುದಾದ್ರೂ ಅಂಗಾಂಗ ಆರ್ಗನ್ನಲ್ಲಿ ಹಾಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋ ಟೈಮ್ನಲ್ಲಿ, ಎಮರ್ಜೆನ್ಸಿ ಹಾಗೂ ಕಾಂಪ್ಲೆಕ್ಸ್ ಸರ್ಜರಿ ಮಾಡುವಾಗ ಮಾತ್ರ ಜನರಲ್ ಅನಸ್ತೇಷ್ಯವನ್ನು ಯೂಸ್ ಮಾಡ್ತಾರೆ. ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಯಾವುದಕ್ಕೆ ಯಾವ ರೀತಿ ಏನು ಮಾಡಬೇಕು, ಅನಸ್ತೇಷ್ಯ ಮಾಡಬೇಕು ಅಂಥೇಳಿ. ಈ ರೀತಿ ಸುಷ್ಮಿತಾ ಸೇನ್ ಅವರು ಈಗ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಒಂದು ಇಲ್ಲಿ ಅಷ್ಟೆಲ್ಲ ಫಿಟ್ ಚೆಂದ ಕಾಣುವಂತಹ ನಟ ನಟಿಯರು ಅವರು ಕೂಡ ಆರೋಗ್ಯದ ಸಮಸ್ಯೆಗಳನ್ನು ಯಾವ ಕಾಲದಲ್ಲೂ ಬೇಕಾದರೂ ಎನಿ ಟೈಮ್ ಫೇಸ್ ಮಾಡಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್. ಹಾಗೆ ಆ ಟೈಮ್ನಲ್ಲಿ ಅವ್ರು ಏನು ಮಾಡಿದ್ರು ಅನ್ನೋದನ್ನು ಅವರು ಶೇರ್ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಬಹಳ ಎಚ್ಚರದ್ರಂತೆ ಆಪರೇಷನ್ ಮಾಡಬೇಕಾದಂಥ ಚರ್ಚೆ ಆಗ್ತಿರೋ ಟೈಮ್ನಲ್ಲಿ ಆ ಆಪರೇಷನ್ ಅಂದರೆ ಏನು, ಹೇಗೆ ಮಾಡ್ತಾರೆ, ಅದರ ಮಹತ್ವ ಏನು, ಅದೆಲ್ಲವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ. ಹಾಗೆ ಸ್ನೇಹಿತರೆ, ಯಾರಿಗೆ ಯಾವಾಗ ಬೇಕಾದರೂ ಏನು ಬೇಕಾದ್ರೂ ಆಗೋದಲ್ವಾ. ಹಾಗಾಗಿ ಅದೇ ಸಂದರ್ಭದಲ್ಲಿ ನಿಮಗೆ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಚೂರು ಮಾಹಿತಿ ಕೊಡೋ ಪ್ರಯತ್ನ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.